ಸ್ಟಾಕ್ ಮಾರ್ಕೆಟ್ ಫ್ಯೂಚರ್ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ, ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ತೀನಿ. ಇವಾಗ ಆಲ್ರೆಡಿ ಇಷ್ಟು ಮೇಲೆ ಹೋಗ್ಬಿಟ್ಟಿದೆ, ಇನ್ನು ಮೇಲೆ ಹೋಗುತ್ತಾ ಅಂತ ನೀವು ಡೌಟ್ ಪಡ್ತಾ ಇದ್ರೆ, ಮ್ಯೂಚುವಲ್ ಫಂಡ್ಸ್ ಮುಖಾಂತರವಾಗಿ 2018ನಲ್ಲಿ ನಮಗೆ 3,000 ಕೋಟಿ ಪ್ರತಿ ತಿಂಗಳು ಮಾರ್ಕೆಟ್ ಒಳಗೆ ಕ್ಯಾಶ್ ಇನ್ಫ್ಲೋ ಇತ್ತು. ಬಟ್ ಇವಾಗ ಅದೇ 2024 ಕಂಪೇರ್ ಮಾಡಿದ್ರೆ 6 years ಲೇಟರ್ 38,000 crores ಎವ್ರಿ ಮಂತ್ ನಮಗೆ ಸ್ಟಾಕ್ ಮಾರ್ಕೆಟ್ ಒಳಗೆ ಕ್ಯಾಶ್ ಇನ್ಫ್ಲೋ ಬರ್ತಾ ಇದೆ ಮ್ಯೂಚುವಲ್ ಫಂಡ್ಸ್ ಮುಖಾಂತರವಾಗಿ. ಇವಾಗ SIP ಮಾಡ್ತಾರೆ, ₹1,000 ಆಗಿರ್ಬೋದು, ₹2,000 ಆಗಿರ್ಬೋದು, ಪ್ರತಿ ತಿಂಗಳು ಆಟೋಮ್ಯಾಟಿಕ್ ಆಗಿ ನಮ್ಮ ಬ್ಯಾಂಕ್ ಅಕೌಂಟಿಂದ ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟಿಗೆ ಬರ್ತಾ ಇದೆ. ಜನಕ್ಕೂ ಕೂಡ ನಿಧಾನವಾಗಿ ರಿಯಲೈಸ್ ಆಗ್ತಾ ಇದೆ ನಮ್ಮ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಏನು. ಇವಾಗ FD ಆಗಿರ್ಬೋದು, ಗವರ್ಮೆಂಟ್ ಕ್ಯಾಶ್ ಬಾಂಡ್ಸ್ ಆಗಿರ್ಬೋದು, ಅದ್ರಲ್ಲಿ ನಮ್ಗೆ 6-7% ರಿಟರ್ನ್ ಬರುತ್ತೆ. ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ನಮಗೆ ಈಕ್ವಿಟಿ ಶೇರ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ರಿಟರ್ನ್ಸ್ ಬರ್ತಾ ಇದೆ ಅಂತ ಅರ್ಥ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ, ಜನ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋ ಬದಲು ತಂದಿ ಶೇರ್ ಮಾರ್ಕೆಟ್ ದುಡ್ಡು ಹಾಕ್ತಾರೆ. ಇವಾಗ ಏನ್ 38,000 ಕೋಟಿ ನಮಗೆ ಪ್ರತಿ ತಿಂಗಳು SIP ಮುಖಾಂತರವಾಗಿ ಕಲೆಕ್ಟ್ ಆಗ್ತಾ ಇದೆ, ಅದು 1 ಲಕ್ಷ ಕೋಟಿ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನೀವೇ ಯೋಚನೆ ಮಾಡಿ, ಇಲ್ಲಿಂದ ಎಷ್ಟು ಅಪ್ಸೈಡ್ ಇದೆ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಅಂತ. FD ಮತ್ತೆ ಮ್ಯೂಚುವಲ್ ಫಂಡ್ಸ್ಗೆ ರಿಟರ್ನ್ಸ್ ಅಲ್ಲಿ ಕಂಪ್ಯಾರಿಸನ್ ಮಾಡಬೇಕಂದ್ರೆ ನಮ್ಮ FD 6-8% ರಿಟರ್ನ್ ಕೊಡುತ್ತೆ. 6% ಅಲ್ಲಿ ಇಟ್ಕೊಳ್ಳೋಣ, ಅದರಲ್ಲಿ 30% ಟ್ಯಾಕ್ಸ್ ಹೋದ್ಮೇಲೆ ನಮಗೆ 4% ಅಷ್ಟೇ ರಿಟರ್ನ್ ಬರೋದು ಇನ್ ದಿ ಎಂಟೈರ್ ಇಯರ್. ಬಟ್ ಅದೇ ನಾವು ಮ್ಯೂಚುವಲ್ ಫಂಡ್ಸ್ ಆವರೇಜ್ ನೋಡ್ಕೊಳಕ್ ಹೋದ್ರೆ ಇವಾಗ 20% ಆನ್ಯುವಲ್ಲಿ ನಮಗೆ ರಿಟರ್ನ್ ಕೊಡುತ್ತೆ. ಬಟ್ ಒಂದೊಂದು ಫಂಡ್ ನಮಗೆ 50% ಕೂಡ ಕೊಟ್ಟಿದೆ, ಒಂದೊಂದು ಫಂಡ್ 70% ಕೂಡ ಕೊಟ್ಟಿದೆ. ಇಲ್ಲಿ ಯು ಹ್ಯಾವ್ ಬೆಟರ್ ಪೊಟೆನ್ಷಿಯಲ್ ಆಫ್ ಅರ್ನಿಂಗ್ ಮೋರ್ ಮನಿ. ಸೊ ಇವಾಗ ನೀವು ನಿಮ್ಮ ಸ್ಟ್ರಾಟಜಿನ ಪ್ಲಾನ್ ಮಾಡಿ ಅಂಡ್ ದೆನ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಫ್ರಮ್ ಟುಡೇ.